ಅದೇ ರೀತಿ ಹೆಬ್ಬಾರ್ ಅವರು ಕೂಡ ಒಂದು ರೀತಿ ಕಾಣೆಯಾಗಿದ್ದಾರೆ. ವೋಟ್ ಮಾಡಬೇಕು ಅಂತೇಳಿ ಕಾಣೆಯಾಗಿದ್ದಾರೆ. ಕಳೆದ 4-5 ದಿನದಿಂದ ನನ್ನ ಜೊತೆ ನಿರಂತರ ಸಂಪರ್ಕದಲ್ಲಿದ್ರು. ಬಿಜೆಪಿಗೆ ವೋಟ್ ಮಾಡ್ತೀನಿ ಅಂತ ಇವತ್ತು ಬೆಳಗ್ಗೆಯಿಂದ ಕಾಣೆಯಾಗಿದ್ದಾರೆ. ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ, ಹುಡುಕೊಡು ಅಂತ ನಾವು ಕೇಳ್ಬೇಕಷ್ಟೇ. ಈಗ ಎಲ್ಲಿ ಇದ್ದಾರೆ ಅಂತ ಹುಡುಕ್ಬೇಕು ಅವ್ರನ್ನ. ಕಾಣೆಯಾಗಿದ್ದಾರೋ, ಬಲಾತ್ಕಾರವಾಗಿ ಎತ್ಕೊಂಡು ಹೋಗಿದಾರೋ, ಏನಾಗಿದ್ದಾರೆ ಗೊತ್ತಿಲ್ಲ ನಮ್ಗೆ. ಅವರು ಕೂಡ ವೋಟ್ ಹಾಕುವಂತದ್ದು ತಪ್ಪಿಸ್ಕೊಂಡಿದ್ದಾರೆ. ಇವರಿಬ್ಬರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳೋಕೆ ನಮ್ಮ ಪಾರ್ಟಿ ಹೈಕಮಾಂಡ್ಗೆ ನಾವು ವಿಷಯವನ್ನ ತಿಳಿಸ್ತೀರಿ. ಅದೇ ರೀತಿ ಇವರಿಬ್ಬರ MLA ಶಿಪ್ ಅನ್ನ ವಜಾ ಮಾಡಬೇಕು. ಇವರಿಬ್ಬರು ಅನರ್ಹರು, MLA ಆಗಿರೋದಕ್ಕೆ ಅನರ್ಹರು ಅಂತ ವಜಾ ಮಾಡಬೇಕು ಅಂತೇಳಿ ನಮ್ಮ ಪಾರ್ಟಿಯಿಂದ, ನಮ್ಮ ಶಾಸಕಾಂಗ ಪಕ್ಷದಿಂದ ಅವರ ವಜಾಗೆ ಸ್ಪೀಕರ್ಗೆ ನಾವು ಪತ್ರವನ್ನ ನಾವು ಕೊಡ್ತಾ ಇದ್ದೀವಿ. ನಾಳೆ ನಮ್ಮ ಲೀಗಲ್ ಸೆಲ್ ಜೊತೆ ಚರ್ಚೆ ಮಾಡಿದಿರಿ. ನಮ್ಗೆ 15 ದಿನ ಟೈಮ್ ಇದೆ. ಅಷ್ಟು ದಿನ ಟೈಮ್ ತಗೊಳಲ್ಲ. ನಾಳೆನೆ ರೆಡಿ ಮಾಡಕ್ ಹೇಳಿದೀನಿ. ಅವರು ರೆಡಿ ಆದ ತಕ್ಷಣ ಸ್ಪೀಕರ್ಗೆ ಇವರ ಇಬ್ಬರು MLA ಶಿಪ್ ಅನ್ನ ವಜಾ ಮಾಡುವಂತದಕ್ಕೆ ನಾವು ಪತ್ರವನ್ನ ಕೊಡೋರಿದ್ದೀವಿ. ಓಕೆನಾ? ಅದೇ ರೀತಿ ಹೆಬ್ಬಾರ್ ಅವರು ಕೂಡ ಒಂದು ರೀತಿ ಕಾಣೆಯಾಗಿದ್ದಾರೆ. ವೋಟ್ ಮಾಡಬೇಕು ಅಂತೇಳಿ ಕಾಣೆಯಾಗಿದ್ದಾರೆ. ಕಳೆದ 4-5 ದಿನದಿಂದ ನನ್ನ ಜೊತೆ ನಿರಂತರ ಸಂಪರ್ಕದಲ್ಲಿದ್ರು. ಬಿಜೆಪಿಗೆ ವೋಟ್ ಮಾಡ್ತೀನಿ ಅಂತ ಇವತ್ತು ಬೆಳಗ್ಗೆಯಿಂದ ಕಾಣೆಯಾಗಿದ್ದಾರೆ. ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ, ಹುಡುಕೊಡು ಅಂತ ನಾವು ಕೇಳ್ಬೇಕಷ್ಟೇ. ಈಗ ಎಲ್ಲಿ ಇದ್ದಾರೆ ಅಂತ ಹುಡುಕ್ಬೇಕು ಅವ್ರನ್ನ. ಕಾಣೆಯಾಗಿದ್ದಾರೋ, ಬಲಾತ್ಕಾರವಾಗಿ ಎತ್ಕೊಂಡು ಹೋಗಿದಾರೋ, ಏನಾಗಿದ್ದಾರೆ ಗೊತ್ತಿಲ್ಲ ನಮ್ಗೆ. ಅವರು ಕೂಡ ವೋಟ್ ಹಾಕುವಂತದ್ದು ತಪ್ಪಿಸ್ಕೊಂಡಿದ್ದಾರೆ. ಇವರಿಬ್ಬರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳೋಕೆ ನಮ್ಮ ಪಾರ್ಟಿ ಹೈಕಮಾಂಡ್ಗೆ ನಾವು ವಿಷಯವನ್ನ ತಿಳಿಸ್ತೀರಿ. ಅದೇ ರೀತಿ ಇವರಿಬ್ಬರ MLA ಶಿಪ್ ಅನ್ನ ವಜಾ ಮಾಡಬೇಕು. ಇವರಿಬ್ಬರು ಅನರ್ಹರು, MLA ಆಗಿರೋದಕ್ಕೆ ಅನರ್ಹರು ಅಂತ ವಜಾ ಮಾಡಬೇಕು ಅಂತೇಳಿ ನಮ್ಮ ಪಾರ್ಟಿಯಿಂದ, ನಮ್ಮ ಶಾಸಕಾಂಗ ಪಕ್ಷದಿಂದ ಅವರ ವಜಾಗೆ ಸ್ಪೀಕರ್ಗೆ ನಾವು ಪತ್ರವನ್ನ ನಾವು ಕೊಡ್ತಾ ಇದ್ದೀವಿ. ನಾಳೆ ನಮ್ಮ ಲೀಗಲ್ ಸೆಲ್ ಜೊತೆ ಚರ್ಚೆ ಮಾಡಿದಿರಿ. ನಮ್ಗೆ 15 ದಿನ ಟೈಮ್ ಇದೆ. ಅಷ್ಟು ದಿನ ಟೈಮ್ ತಗೊಳಲ್ಲ. ನಾಳೆನೆ ರೆಡಿ ಮಾಡಕ್ ಹೇಳಿದೀನಿ. ಅವರು ರೆಡಿ ಆದ ತಕ್ಷಣ ಸ್ಪೀಕರ್ಗೆ ಇವರ ಇಬ್ಬರು MLA ಶಿಪ್ ಅನ್ನ ವಜಾ ಮಾಡುವಂತದಕ್ಕೆ ನಾವು ಪತ್ರವನ್ನ ಕೊಡೋರಿದ್ದೀವಿ. ಓಕೆನಾ?